ಗಾಳಿ ದೆವ್ವಗಳನ್ನು ಗಳಿಗೆಯಲ್ಲಿ ಓಡಿಸುವ ಸಿರಿಯ ಮಾತೆ ಮುಳುಕಟ್ಟಮ್ಮ. ಬೆಳ್ಳಿಯ ಮೊಗದವಳು ಬಂಗಾರ ತೊಟ್ಟವಳು ಇವಳೇ ನಮ್ಮ ಸಿಂಗಾರವ್ವ. ಚುಂಚನಗಿರಿ ಕಂಬದಮ್ಮಳು ಸೋಮೇನಳ್ಳಿ ಸೌಮ್ಯಕೇಶ್ವರಿ ಉಮ್ಮತ್ತೂರಲ್ಲಿ ಮುರುಕಾತಮ್ಮ ಮುಳುಕಟ್ಟೆಯ ಸಿರಿಮಾತೆಯು. ದರೆಯಲ್ಲಿ ದಿಕ್ಕೆಲ್ಲ ನೀನೇ ಮಹತಾಯಿ ಸಿರಿದೇವಿ ನಮ್ಮನ್ನು ಕೈ ಹಿಡಿದು ಕಾಯೇ. ಮುಳುಕಟ್ಟೆ ದೇವಿ ಬಂದಳೋಡಿ ಬಾಗಿಲಲ್ಲಿ ನಿಂತು ಬರಮಾಡಿ. ಮುಲ್ಕಟ್ಟಮ್ಮ ಅಂತ ಹೆಸರು ಯಾಕೆ ಬಂತು ಅಂದ್ರೆ ತಾಯಿ, ಇವರು ಅಕ್ಕ ತಂಗಿರು 7 ಜನ. ಇವರು ಜೊತೆಲಿ ಚೆನ್ನಾಗೇ ಇದ್ರಂತೆ. ಹಿಂಗೆ ಕೆರೆ ಏರಿದ ಮೇಲೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಸಣ್ಣ ಈ ಮಾತು ಕತೆ ನಡೆದ್ಬಿಟ್ಟು ಒಬ್ಬರನ್ನ ಮುಳ್ಳಿನ ಮೇಲೆ ಸೇರಿ ತಳ್ಬಿಟ್ರಂತೆ. ಇವರು ಕೆರೆಯಿಂದ ಮುಳ್ಳಿನ ಮೇಲೆ ಬಿದ್ದಿದ್ಕೆ ಅವ್ರಿಗೆ ಮುಲ್ಕಟ್ಟಮ್ಮ ಅಂತ ಹೇಳ್ಕೊಂಡು ಬರ್ತಾವ್ರು. ಈಗ ಅಥವಾ ಅವರ ಅಕ್ಕ ತಂಗಿದಿರು ಇವತ್ತು ಕೆಲವು ದೇವಸ್ಥಾನಗಳಲ್ಲಿ ಅವರ ಮುಲ್ಕಟ್ಟಮ್ಮ ಅಂದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿದ್ದಾರೆ, ನೆಡ್ಕೊಂಡ್ ಬರ್ತಾರೆ. ತಾಯಿ ಅಮ್ಮ ಅಂದ್ರೆ ಎಲ್ಲ ಬಂದೇನೆ, ನಮ್ಮ ಪುರಾತನ ಕಾಲದಿಂದ ಹಂಗೆ ನೆಡ್ಸ್ಕೊಂಡ್ ಬಂದವ್ರೆ, ಅದು ನೆಡ್ಕೊಂಡು. ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ಗೆ ನಾನು ನಿಮ್ಮ ಶಿವಶಂಕರ್ ಮಾತಾಡ್ತಾ ಇರೋದು. ನಾನಿವತ್ತು ಕುಣಿಗಲ್ಲಿಂದ ಹಾಸನಕ್ಕೆ ಹೋಗೋ ರೋಡಲ್ಲಿ ಹಳೆ ರೋಡ್ನಲ್ಲಿ ಮೈನ್ ರೋಡ್ನಲ್ಲಿ ಒಂದು ಮುಲ್ಕಟ್ಟಮ್ಮನ ದೇವಸ್ಥಾನ ಅಂತ ಇದೆ. ಇದು ಪುರಾತನವಾದದ್ದು ಕಾಲದ್ದಿದ್ದು. ಇದು ಕಮ್ಮಿ ಅಂತ ಹೇಳಿದ್ರೆ ಒಂದು 4 ತಲೆಮಾರಿಂದ ಇಲ್ಲಿ ದೇವಸ್ಥಾನ ಇದೆ. ಇದು 5 ಎಕರೆನಲ್ಲಿ ದೇವಸ್ಥಾನ ವಿಸ್ತೀರ್ಣವಾಗಿದೆ. ಇಲ್ಲಿ ನಿಸರ್ಗಧಾಮ. ಇಲ್ಲಿ ಬಂದವರು ಯಾರೂ ನೆಮ್ಮದಿ ಕಳ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ತಾಯಿ ಆ ಮುಲ್ಕಟ್ಟಮ್ಮ ದೇವಿ ಯಾರೇ ಬಂದ್ರೂ ಅವ್ರಿಗೆ ಆಶೀರ್ವಾದ ಕೊಟ್ಟು ಕಳಿಸ್ತಾಳೆ. ಮಂಗಳವಾರ ಶುಕ್ರವಾರ 2 ವಾರ ಬಂದು ತಾಯಿನ ನಿಮ್ಮಲ್ಲಿ ಏನಿದೆ ಕಷ್ಟ, ಪ್ರತಿಯೊಬ್ಬರಿಗೂ ಒಂದೊಂದು ಕಷ್ಟ ಇದ್ದೇ ಇರುತ್ತಾ. ದುಡ್ಡೆಲ್ಲ ದುಡಿತೀವಿ, ನಮಗೇನು ಉಳಿತಾ ಇಲ್ಲ. ಯಾಕೆ ನಮ್ಗೆ ಹಿಂಗಾಗ್ತಾ ಇದೆ? ನಮ್ಮ ಮನೆಯಲ್ಲಿ ಭಾಳ ಸುಖವಾಗಿದ್ದೀವಿ, ಆದರೂ ಗೊಂದಲ ಆಗ್ತಾ ಇದೆ. ನಮಗೆ ನಮ್ಮ ಹಿಂದೆ ದ್ವೇಷ ಮಾಡೋರು ತುಂಬ ಜಾಸ್ತಿ ಆಗ್ತಾಯಿದ್ರೆ ಯಾಕೆ? ಇದಕ್ಕೆಲ್ಲ ಮೂಲ ಕಾರಣ ಏನು? ಇದನ್ನೆಲ್ಲ ಬಗೆಹರಿಸೋಕ್ಕೆ ನಮಗೆ ಆದಂಥ ಒಬ್ಬ ತಾಯಿ ಇದ್ದಾಳೆ, ಅವಳೇ ಮುಲ್ಕಟ್ಟಮ್ಮ. ಆ ಮುಲ್ಕಟ್ಟಮ್ಮ ತಾಯಿ ಹತ್ರ ಬಂದು ನಿಮ್ಮ ಕಷ್ಟನೆಲ್ಲ ನಿಮ್ಮ ನಿಷ್ಕಳಂಕವಾದ ಮನಸ್ಸಿಂದ ಬೇಡ್ಕೊಂಡ್ರೆ 100% ನಿವಾರಣೆ ಮಾಡ್ತಾಳ್ರಿ. ನೋಡ್ರಿ, ನಂಬಿಕೆ ಅದು ಮುಖ್ಯ. ನಂಬಿಕೆ ಮುಖ್ಯ, ಭರವಸೆ ಮುಖ್ಯ. ನೀವು ಯಾವುದೇ ದೇವ್ರು ನೋಡಿ, ನಮ್ಮ ಪುರಾತನ ಕಾಲದಿಂದಲೂ ಕಲ್ಲನ್ನು ದೇವರು ಅಂತ ಪೂಜೆ ಮಾಡಿದಂಥ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಯಾವುದೇ ದೇವ್ರನ್ನ ನಂಬಿಕೆ ವಿಶ್ವಾಸದ ಮೇಲೆ ತೊಗೊಂಡ್ರೆ 100% ನಮಗೆ ಒಲಿತಾಳೆ. ಯಾವುದೇ ಆದ ದ್ವೇಷ ರಾಗ ಯಾವುದೂ ಇಟ್ಕೊಂಡಿರಬಾರ್ದು. ನಿಷ್ಕಲಂಶವಾದ ಮನಸ್ಸಿಂದ ಬಂದು ಆ ತಾಯಿನ ಈ 2 ವಾರ ಬೇಡ್ಕೊಂಡ್ರೆ 100% ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಇದನ್ನೆಲ್ಲ ಸಂಪೂರ್ಣವಾಗಿ ಹೇಳೋದಕ್ಕೆ ಮೂಲ ಅರ್ಚಕರು ಧರ್ಮದರ್ಶಿಗಳಾದ ಮುನಿಯಪ್ಪಣ್ಣವರಿದ್ದಾರೆ, ಅವ್ರನ್ನೇ ಕೇಳೋಣ. ಎಲ್ಲ ವಿವರವನ್ನು ಅವರೇ ಕೊಡ್ತಾರೆ. ಇಲ್ಲಿಗೆ ಬಂದವ್ರಿಗೆ ಎಷ್ಟು ವಾರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ನಾವು ಕಷ್ಟ ಬೀಳ್ದಲ್ಲೇ ಬಂದು ತಾಯಿ ಬಂದು ಕೂತ್ಕೊಂಡ್ರೆ ಯಾವುದೂ ನೆರವೇರಲ್ಲ. ನಾವು ಕಷ್ಟ ಬೀಳಬೇಕು, ನಂಬಿಕೆ ವಿಶ್ವಾಸ ಇಡಬೇಕು. ನಂಬಿಕೆ ವಿಶ್ವಾಸದ ಮೇಲೆ ಈ ಜಗತ್ತು ಇರೋದು. ಹಾಗಾಗಿ ನೀವು ಒಳ್ಳೆ ಮನಸ್ಸಿಂದ ಬನ್ನಿ, ತಾಯಿ ಬೇಡ್ಕೊಳ್ಳಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ದೇವಾನುದೇವತೆಗಳು ಆ ಕಾಲದಿಂದ ಇರೋದ್ರಿಂದ ಇಲ್ಲಿ ಬಂದವ್ರ ಮನಸ್ಸು ಯಾವತ್ತೂ ಕಲ್ಮಶ ಆಗಿರಲ್ಲ ರೀ. ಎಲ್ಲರ ಮನಸ್ಸು ಒಳ್ಳೆ ಮನಸ್ಸು ಇರುತ್ತೆ. ಆ ಪಾಸಿಟಿವ್ ಎನರ್ಜಿನೇ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆ
ನೆಮ್ಮದಿ ಶಾಂತಿಯನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ನೀವು ಮಂಗಳವಾರ ಶುಕ್ರವಾರ ದೇವರು ಪೂಜೆ ನಡೆಯೋ ಟೈಮಲ್ಲಿ ಬಂದು ಇಲ್ಲಿ ಒಂದು ಸಲ ಭಾನುವಾರ ಟೈಮು ಒಂದು ವಾರಕ್ಕೆ 3 ದಿನ ಒಳ್ಳೆ ಚೆನ್ನಾಗಿ ಪೂಜೆ ನಡೀತದೆ. ಅಂಥ ಟೈಮ್ನಲ್ಲಿ ನೀವೊಂದು ದೇವರ ಹತ್ರ ಒಂದು ಬೇಡಿಕೆ ಇಟ್ಬಿಟ್ಟು ಹೋಗಿ, ತಾಯಿ ನನಗೆ ಈ ಥರ ಕಷ್ಟ ಇದೆ, ದಯವಿಟ್ಟು ಬಗೆಹರಿಸಮ್ಮ, ನೀನಲ್ದಲೇ ನನಗೆ ಯಾರಮ್ಮ, ನೀನೇ ಅಮ್ಮ ತಾಯಿ, ನನಗೆ ಇಷ್ಟು ವರ್ಷ ನಾನು ಕಷ್ಟ ಬಿದ್ದಿದ್ದೀನಿ, ಇನ್ಮೇಲೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಮ್ಮ, ನನಗೆ ಈ ಕಷ್ಟದಿಂದ ವಿಮುಕ್ತಿಗೊಳಿಸಮ್ಮ ಅಂತ ಒಂದು ಸಲ ಬೇಡ್ಕೊಳ್ಳಿ. 100% ಆ ತಾಯಿ ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾಳೆ. ಇದು ಶತಸಿದ್ಧ. ನೀವು ಬನ್ನಿ, ನೀವೇನೋ ಪರೀಕ್ಷೆ ಮಾಡಬೇಕಂದ್ರೆ ಒಂದ್ಸಲಿ ತಾಯಿ ಮುಳ್ಕಟ್ಟಮ್ಮ ತಾಯಿ, ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಧರ್ಮ ಉಳಿದಿರೋದೇ ಈ ಭೂತಾಯಿಯಿಂದ. ಎಲ್ಲ ಅವಳೇ ರೀ, ಅನ್ನಪೂರ್ಣೇಶ್ವರಿ ಅವಳೇ. ಪ್ರತಿಯೊಂದು ಹೆಣ್ಣು ದೇವತೆ ಗಂಡು ದೇವತೆ ಎರಡೇ ಇರೋದು. ಹೆಣ್ಣು ದೇವತೆ ಯಾವುದಿದೆ, ನಮಗೆ 100 ಮೈಲಿ ಹೋಗೋಕ್ಕೆ ನಮಗೆ ಶಕ್ತಿ ಇರಲ್ಲ. ಹತ್ತಿರದಲ್ಲೇ ಇರತಕ್ಕಂಥ, ಬೆಂಗಳೂರಿಗೆ ಹತ್ತಿರದಲ್ಲೇ ಇರತಕ್ಕಂಥ ಕುಣಿಗಲ್ ಕ್ಷೇತ್ರದಲ್ಲಿ ಇರತಕ್ಕಂಥ ಮುಳ್ಕಟ್ಟಮ್ಮ ದೇವಿಗೆ ಒಂದು ಸಲ ದರ್ಶನ ಮಾಡಿರಿ. ನೀವು ಮಾಡಿರೋದು ಪಾಪ ಕರ್ಮ ಎಲ್ಲ ಕಳೀತದೆ ಅಲ್ವಾ? ಬರ್ತೀರಾ ಅಲ್ವಾ? ಬನ್ನಿ. ನಮಸ್ಕಾರ. ಇಲ್ಲಿ ಈ ಕ್ಷೇತ್ರದಲ್ಲಿ, ಮುಳ್ಕಟ್ಟಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ದೇವ್ರುಗಳಿದೆ, ಮೊದಲು ಸ್ಥಾಪನೆ ಮಾಡಿದಂಥ ದೇವರು ಯಾವುದು, ಇವಾಗ ಯಾವುದು ಪ್ರತಿಷ್ಠಾಪನೆ ಮಾಡಿದ್ದೀರಿ, ಇಲ್ಲಿ ಯಾರೆಲ್ಲ ಬಂದರೆ ಇಲ್ಲಿರೋ ದೇವಸ್ಥಾನಗಳಲ್ಲಿ ಯಾವ್ಯಾವುದೋ ಪ್ರಮುಖವಾದದ್ದು ಯಾವುದು, ಮೊದಲು ನಿಮಗೆ ಪ್ರತಿಷ್ಠಾಪನೆ ಮಾಡಿದ್ದು ಈ ತಾಯಿನೇನಾ ಅಥವಾ ಇದಾದ ಮೇಲೆ ಅದನ್ನು ಮಾಡಿದ್ರ? ಫಸ್ಟು ಮುಳ್ಕಟ್ಟಮ್ಮನೇ ಮಾಡಿತ್ತು ಅಣ್ಣ. ಸರಿ ಅಣ್ಣ. ಇಲ್ಲ ಆದ್ಮೇಲೆ ಈ ಪಕ್ಕದಲ್ಲಿ ಉರ್ಮಾರಮ್ಮ ಅಂತ ಇದ್ದು ಚಿಕ್ಕ ದೇವಸ್ಥಾನ ಇದೆ, ಎಲ್ಲ ಮಣ್ಣವು, ಅವನ್ನೆಲ್ಲ ತೆಗ್ಸಿ ಸ್ವಲ್ಪ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋಣ. ಇಲ್ಲಿ ಒಕ್ಕಲಿರೋರು ಭಕ್ತರಿಂದ ಬಂದಂತ ಹಣದಿಂದ ಇದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನ ಮುಂದಕ್ಕೆ ನಮ್ಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಬ್ಬರು ಸಹಾಯ ಬೇಕಾಯ್ತದೆ. ಭಕ್ತರ ಸಹಾಯ ಒಬ್ಬರ ಕೈಯಿಂದಲೇ ಇದೆಲ್ಲ, ಪ್ರತಿಯೊಬ್ಬರು ಹಾಕಿದ್ರೆ ಸಂತೋಷ. ಪ್ರತಿಯೊಬ್ಬರು ಸಹಾಯ ಮಾಡಿದ್ರೆ ಜೀರ್ಣೋದ್ಧಾರ ಆಗಿ ದೊಡ್ಡ ಕ್ಷೇತ್ರ ಆಗೋದು ಅಲ್ವಾ? ಹೌದು. ಇಲ್ಲಿ ಇರ್ತಕ್ಕಂಥ ಅನುದಾನದಿಂದ ನಿಮ್ಗೆ ಯಾವ್ದು ತರನಾದ ಗೌರ್ಮೆಂಟ್ ಇಂದ ಸಹಾಯ ಸಿಗ್ತಾ ಇದೆಯಾ? ಏನಿಲ್ಲ ಅಣ್ಣ, ಆ ಥರದ್ದೇನಿಲ್ಲ. ಏನೋ ಎಲ್ಲ ಭಕ್ತಾದಿಗಳು ನಿಂತ್ಕೊಂಡು ಮಾಡ್ತಾವ್ರೆ, ಸ್ವಲ್ಪ ನಡೀತಾ ಐತೆ ಚೆನ್ನಾಗಿ. ಹೌದಾ? ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಣ್ಣ, ಇದು ಯಾವ್ದು ತಾಯಿ ದೇವಸ್ಥಾನ ಅಣ್ಣ? ಉರ್ಮಾರಮ್ಮ ಅಂತ ಅಣ್ಣ. ಉರುಮಾರಮ್ಮ ದೇವಸ್ಥಾನ. ಅದಾದ್ಮೇಲೆ ಇಲ್ಲಿ ಸ್ಥಾಪನೆ ಮಾಡಿದ್ದಲ್ವಾ? ಎರಡೂ ಒಂದೇ ಸಲ ಮಾಡಿರ್ತಾರಣ್ಣ. ಆ ಕಾಲದಲ್ಲಿ ಮಾಡಿರೋದು, ಪುರಾತನ ಕಾಲದಿಂದ. ಒಂದು ಹಾರ ಹಾಕ್ಲಣ್ಣ ಅಲ್ಲಿ. ಬನ್ನಿ. ಇದು ಉರುಮಾರಿಯಮ್ಮ ದೇವಸ್ಥಾನ. ಉರಿಮಾರಮ್ಮ. ಮೊದಲು ಮುಳ್ಕಟ್ಟಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ಉರುಮಾರಿಯಮ್ಮ ದೇವಸ್ಥಾನ. ಈ ದೇವತೆಯ ವಿಶೇಷ ಏನು? ಈ ದೇವತೆಗೆ ಆ ದೇವತೆಗೂ ಈ ದೇವತೆಗೂ ವ್ಯತ್ಯಾಸ ಏನಿದೆ? ಮುಳ್ಕಟ್ಟಮ್ಮ ಬೇರೆ, ಉರುಮಾರಮ್ಮ ದೇವರ ಹೆಸರು ಬೇರೆ ಆದಾಗ ವಿಶೇಷ ಇದ್ದೇ ಇರುತ್ತೆ ಅಲ್ವಾ? ಇದ್ರ ವಿಶೇಷ ಏನಲ್ಲ? ಇಲ್ಲಿ ಉರುಮಾರಮ್ಮ ಅಂತಂದ್ರೆ ಸ್ವಲ್ಪ ಎಲ್ಲ ಈ ಬೇದಿ ವಾಂತಿ ಆ ಥರದವ್ರು ಬಂದವ್ರು ಏನ್ ಮಾಡ್ತಾರೆ, ಇಲ್ಲಿ ಮುಂದೆ ಬೇವಿನ ಮರ ಇದೆ, ಮೊಸರನ್ನ ಎಲ್ಲ ಮಾಡಿ ಒಂದೊಂದು ಕೋಳಿ ಕೊಯ್ದ್ಬಿಟ್ಟು ಶಾಂತಿ ಮಾಡ್ಕೊಂಡು ಮಕ್ಕಳುಗಳಿಗೆ ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಮುಟ್ಸಿ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಪರಿಹಾರ ಆಯ್ತದ ಅಣ್ಣ ಇಲ್ಲಿ ಉರುಮಾರಮ್ಮ. ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ. ಸಣ್ಣ ಪುಟ್ಟ ಮಕ್ಕಳಿಗೂ ವ್ಯತ್ಯಾಸ, ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಪ್ರತಿಯೊಬ್ಬರಿಗೂ ಆದ್ರೆ ತೊಂದರೆ, ಆ ಥರದ ತೊಂದರೆ ಆದ್ರೆ ವಾಂತಿ ಬೇದಿ ತರ, ಮಾರಮ್ಮನ ದೇವಸ್ಥಾನ ಉರಿಮಾರಮ್ಮ ಅಂತ, ಅವ್ರಿಗೆ ಎಲ್ಲ ಬಂದೆಲ್ಲ ಅಮ್ಮ ಒಳ್ಳೇದು ಮಾಡಿ. ನೀವ್ ಹೇಳ್ತಾ ಇದ್ದೀರಾ ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರು ತುಂಬಾ ಜನ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ತಾಯಿ ಮೊರೆ ಹೋಗಿ ಮೊಸರನ್ನ ತಳಿಗೆ ಮಾಡಿಕೊಟ್ರೆ ಶಾಂತಿ ಸಿಗುತ್ತೆ, ಅವ್ರಿಗೆ ಒಳ್ಳೇದಾಗುತ್ತೆ, ಬಂದಿರ್ತಕ್ಕಂಥ ಕಾಯಿಲೆ ಬೇಗ ಗುಣ ಆಗುತ್ತೆ ಅಲ್ವಾ? ಒಳ್ಳೇದಣ್ಣ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ಹಿಂಗೆ ಸೇವೆ ಮಾಡ್ತಾ ಇರಿ. ನಮ್ಮ ಕೈಲಾಗಿದ್ದು ಮಟ್ಟಿಗೆ ನಾವು ಮಾಡ್ತೀವಿ. ನಾನು ಹೇಳೋದು, ಇಲ್ಲಿ ಎಲ್ಲ ದೇವ್ರಿಗೂ ಎಲ್ಲ ದೇವಸ್ಥಾನ ಇಂಪ್ಲಿಮೆಂಟ್ ಮಾಡ್ತೀರಿ. ಇಲ್ಲೊಂದು ಮುಳ್ಕಟ್ಟಮ್ಮ ದೇವಸ್ಥಾನ ಕುಣಗಲಲ್ಲೇ ಇದೆ. ದಯವಿಟ್ಟು ದಾನಿಗಳು ಏನಾದ್ರೂ ಸಹಾಯ ಮಾಡಿದ್ರೆ ಇಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು ಒಳ್ಳೇದಾಗುತ್ತೆ. ಯಾವ್ಯಾವುದಕ್ಕೂ ಕಳಿತೀರಿ, ಏನೇನಕ್ಕೂ ಕಳೆದು ಬಿಡ್ತೀರಿ. ಈ ದೇವಸ್ಥಾನ ಮಾಡಿದ್ರೆ ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ. ನೀವು ಇರೋವರೆಗೂ, ಪುರಾತನವರೆಗೂ ನಿಮ್ದೊಂದು ಬೋರ್ಡ್ ಇರುತ್ತೆ. ಯಾರಾದ್ರೂ ಈ ದೇವಸ್ಥಾನಕ್ಕೆ ಮುಂದೆ ಬಂದು ನಾನು ತನು ಮನ ಧನ ಸಹಾಯ ಎಲ್ಲ ಮಾಡ್ತೀನಿ ಅಂತ ಯಾರಾದರೂ ಮುಂದೆ ಬಂದರೆ ದಯವಿಟ್ಟು ಬನ್ನಿ. ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಮಾಡೋಣ. ಮುಳ್ಕಟ್ಟಮ್ಮ ಅಂತ ಹೇಳಿದ್ರೆ ಸಾಮಾನ್ಯದೋಳಲ್ಲ. ನಿಮಗೆ, ನಿಮ್ಮ ಸಂಬಂಧಿಕರಿಗೆ ಯಾರಾದ್ರೂ ಏನಾದರೂ ಮಾಟ ಮಂತ್ರ ಏನಾದ್ರು ಹೊಡೆದು ನಿಮ್ಮಿಂಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಂಥದ್ರಿಂದ ನೀವು ಖಿನ್ನತೆಗೊಳಗಾಗಿದ್ರೆ ಬನ್ನಿ ಒಂದ್ಸಲಿ ಈ ತಾಯಿ ಮೊರೆ ಹೋಗಿ, ಅದರಿಂದ ನೀವು ಈಚೆ ಬರ್ಬೋದ್ರಿ.
ನಾವು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸಬೇಕು. ಯಾರು ಕೆಟ್ಟದ್ದು ಬಯಸಿದ್ರು ನೀವು ಯೋಚನೆ ಮಾಡಬೇಡಿ, ಒಳ್ಳೆಯದನ್ನು ಬಯಸಿ. ನೀವು ಬನ್ನಿ ಒಂದ್ಸಲ ಈ ಕ್ಷೇತ್ರದಲ್ಲಿ ಬಂದು ಕಾಲಿಟ್ಟು ನೋಡಿ ಅದರ ಬದಲಾವಣೆ ಎಷ್ಟಾಗುತ್ತೆ ಅಂತ. ಅಲ್ವಾ? ಬರ್ತೀರಾ ಅಲ್ವಾ? ಬರ್ತೀರಾ ತಾನೆ? ವೆರಿ ಗುಡ್, ಬನ್ನಿ ಅಣ್ಣ. ಮರಳಿ ಸ್ವಾಗತ. ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನೆಲ್ಗೆ ನಿಮ್ಮ ಶಿವಶಂಕರ್ ಮಾಡುವ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ, ಮುಂದುವರ್ಸೋಣ. ನಮ್ಮ ಸ್ನೇಹಿತರು, ಗುರುಗಳು, ಮಾರ್ಗದರ್ಶಕರಾದ MK ಬಸವರಾಜ್ ಗೌಡರಿದ್ದಾರೆ. ಇವರು ಬಹಳ ಬಡ ಕುಟುಂಬದಿಂದ ಬಂದವರೇ, ಸ್ಥಿತಿವಂತರೇನಲ್ಲ. ಇವರು ಪಟ್ಟಂತ ಶ್ರಮ ಬಹಳ ತುಂಬ ಕಷ್ಟವಾಗಿದೆ, ಯಾರು ಮಾಡೋಕ್ಕಾಗಲ್ಲ. ಆ ಸ್ಥಾನದಿಂದ ಇಲ್ಲಿವರೆಗೂ ಎತ್ತರಕ್ಕೆ ಬಂದಿದ್ದಾರೆ ಅಂದರೆ ತಾಯಿ ಆಶೀರ್ವಾದ, ದಾನ ಧರ್ಮ, ಅನ್ನದಾನ ಮಾಡಿರೋದೇ ಇವತ್ತು ಈ ಹೆಸರಿಗೆ ಕಾರಣ. ಇವತ್ತು ಒಂದು ಸಣ್ಣದಾಗಿ ಒಂದು ಸ್ಕೂಟರ್ ತೊಗೊಳೋದು ಈ ಕಾಲದಲ್ಲಿ ಕಷ್ಟ ಐತೆ. ಅಂಥದ್ರಲ್ಲಿ ಗ್ರಾಮೀಣ ಭಾಗಕ್ಕೆ, ಬೆಂಗಳೂರಿಂದ ಗ್ರಾಮೀಣ ಭಾಗಕ್ಕೆ ಬಸ್ ಸಂಚಾರ ಮಾಡೋದಕ್ಕೆ ಹಳ್ಳಿಯವ್ರಿಗೆ ಬಿಟ್ಟಿದಾರ. ಇದು ದೊಡ್ಡದಲ್ವಾ? ಇದು ಯಾರ ಕೈಲೂ ಆಗಲ್ಲ ರೀ. ಸುಮಾರು ಏನೇ ಕಷ್ಟ ಬಿದ್ರೂ ಹೆಸರು ಮಾಡೋದು ಕಷ್ಟ. ಒಳ್ಳೆತನದಿಂದ ಹೆಸರು ಮಾಡಿದ್ದಾರೆ ಅವರು. ದಾನ ಧರ್ಮ, ಆ ತಾಯಿ ಆಶೀರ್ವಾದ ಇರೋದಕ್ಕೋಸ್ಕರನೇ ಇಷ್ಟು ಎತ್ತರಕ್ಕೆ ಬೆಳೆದಿರೋದು. ನಮ್ಮ ಸ್ನೇಹಿತರು, ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು, ಅನ್ನದಾತರಾದ MK ಬಸವರಾಜ್ ಗೌಡ್ರನ್ನ ಇಲ್ಲಿ ಸ್ಥಳದ ಮಹಿಮೆ ಏನು, ಇಲ್ಲಿ ನೀವು ಬಂದಾಗ ಹೇಗಿದ್ರಿ, ಇವತ್ತು ಎಷ್ಟು ನೀವು ಮುಂದುವರೆದಿದ್ದೀರಾ, ಇಲ್ಲಿ ಮಹಿಮೆನ ನೀವು ಏನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇಲ್ಲಿದು ಮಹಿಮೆನ? ಅವ್ರನ್ನೇ ಕೇಳೋಣ, ಅವ್ರ ಬಾಯಿಂದಲೇ ಕೇಳೋಣ. ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ. ನಿಮ್ಮಿಂದ ನಾನು ಈ ಸ್ಥಳನ ನೋಡಂಗಾಯ್ತು. ನಿಮ್ಮಿಂದ ನಾರಿ ಸ್ವರ್ಗಕ್ಕೆ ಸೇರಿದಂಗೆ ಆ ತರ ಭಾವನೆಯಲ್ಲಿ ಬಂದಿದ್ದೀನಿ. ನಿಮ್ಮಿಂದ ಆ ತಾಯಿನ ನೋಡೋದ್ ಭಾಗ್ಯ ನನಗೂ ಸಿಕ್ತು. ಈ ತಾಯಿ ಬಗ್ಗೆ, ಮುಳ್ಕಟ್ಟಪ್ಪನ ತಾಯಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಎಷ್ಟು ವರ್ಷದಿಂದ ಒಕ್ಕಲ್ತನದಲ್ಲಿದ್ದೀರಿ? ನೀವು ಪ್ರತಿ ವರ್ಷ ಇಲ್ಲಿ ಅನ್ನದಾನ ಮತ್ತೆ ಇಲ್ಲಿ ಮುನೇಶ್ವರಿಂಗ್ ಮಾಡಲಿಕ್ಕೆ ಕಾರಣ ಏನು? ಇದು ಇನ್ಸ್ಪಿರೇಷನ್ ಏನು? ನಿಮ್ಗೆ ಒಳ್ಳೆತನ ಕಂಡಿರೋದ್ರಿಂದ ಇದು ಮಾಡ್ತಾ ಇದ್ದೀರಾ ಅಥವಾ ದಾನ ಧರ್ಮ ಮಾಡಿದ್ರೆ ನನಗೂ ಮುಕ್ತಿ ಸಿಗುತ್ತೆ ಅನ್ನೋ ಉದ್ದೇಶವಾಗಿ ಮಾಡ್ತಾ ಇದ್ದೀರಾ? ದಯವಿಟ್ಟು ವಿವರವಾಗಿ ನಮ್ಮ ಚಾನಲ್ ಹೇಳಿ ಅಣ್ಣ. ಇದು ನಮ್ಮ ಕುಲದೇವತೆ ಮುಳಕಟ್ಟಮ್ಮ ಅಂತ. ಕುಣಿಗಲ್ ಹತ್ರ ಬೋರ್ಲಿಂಗನಪಾಳ್ಯದಲ್ಲಿ ಇದೆ ಗಾಡಿ. ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವಾರ ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ನಾವು ಈ ತಾಯಿನ ನಾವು ಮೊದಲಿಂದನೂ ನಮ್ಮ ತಾತನ ಕಾಲದಿಂದಲೂ ಮಾಡ್ಕೊಂಡ್ ಬರ್ತಾ ಇದ್ರು. ನಾವು ಕಂಡಂಗೆ ನಮ್ಮ ತಾತ, ನಮ್ಮ ತಂದೆ ಕಾಲ ಆದ್ರು, ಅವ್ರ ನಂತರ ನಾವೆಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ನಿಮ್ಮ ಪ್ರಕಾರ ಇದು ತಾತ ಮುತ್ತಾತಿನ ಕಾಲದಿಂದಲೂ ಇಲ್ಲಿಗೆ ನಿಮಗೆ ಮನೆ ದೇವರು, ಮನೆ ದೇವರು ಅಂತ ಹೇಳ್ತಾ ಇದ್ದೀರಾ? ಓಕೆ, ಹೇಳಿ. ನಾವು ಮುಳಕಟ್ಟಮ್ಮನೇ ನಮಗೆ ಕುಲದೇವತೆ. ನಾವು ಏನೇ ಮಾಡಿದ್ರು ಫಸ್ಟ್ ನಾವು ಏನೇ ಒಂದು ಕೆಲಸ ಮಾಡಿದ್ರು ಇಲ್ಲಿಂದನೇ ಮಾಡ್ಕೊಂಡು ಹೋಗೋದು. ಇಲ್ಲಿಂದ ಮಾಡ್ಕೊಂಡು ಹೋದ್ರೆ ನಮಗೂ ಒಂದು ಶ್ರೇಯಸ್ಸು. ಇವತ್ತು ನಾನು ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾ ಇದ್ದೆ. ಆಟೋ ಓಡಿಸಿ ಬಸ್ ಓನರ್ ಆದೆ. ಬಸ್ ಓನರ್ ಆಗಿ ಮಂಜುಶ್ರೀ ಕಾರ್ಸ್ ಅಂತ ಕಾರ್ ಶೋರೂಮ್ ಇಟ್ಟಿದ್ದೀವಿ, ಸೆಕೆಂಡ್ ಶೋರೂಮು. ಇವತ್ತು ಎಲ್ಲದಕ್ಕೂ ಈ ತಾಯಿನೇ ಮೂಲ ಕಾರಣ. ನನಗೆ ಮತ್ತೆ ನಮ್ಮ ವಂಶಕ್ಕೆ ಈ ತಾಯಿನೇ ಮೂಲ. ನಾವು ಏನೇ ಮಾಡಿದ್ರು ಈ ತಾಯಿನ ಕೇಳ್ಕೊಂಡು ಹೋಗ್ತೀವಿ. ನಾವು ಒಂದು ಆಗು ಹೋಗೋಳಿಗೆ ಪ್ರತಿಯೊಂದಕ್ಕೂ ಈ ತಾಯಿನೇ ನಂಬಿದೀವಿ. ಅಣ್ಣ, ನೀವ್ ಹೇಳಿದ ಪ್ರಕಾರ ಯಾರಾದ್ರೂ ಭಕ್ತರು ಬಂದು ತಾಯಿನ ನಾವು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ರಶ್ನೆ ಕೇಳಬೇಕು? ದೇವರ ಹತ್ರ ಯಾವ ರೀತಿ ಪ್ರಶ್ನೆ ಕೇಳಬೇಕು? ನಮ್ಗೆ ದೇವರ ಹತ್ರ ಪ್ರಶ್ನೆ ಕೇಳಿದಾಗ ಯಾವ್ದಾದ್ರು ರೂಪದಲ್ಲಿ ನಮ್ಗೆ ತೋರಿಸ್ತಾಳ, ಕುರು ತೋರಿಸ್ತಾಳ? ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಆಗುತ್ತೆ. ನಮ್ಗೆ ನಾವೊಂದು ಏನೇ ಒಂದು ವೆಹಿಕಲ್ ತಗೊಂಡ್ಬೇಕಾದ್ರೂ ನಾವು ಬಂದಿದ್ದು ದೇವ್ರ ಹತ್ರ ಬಂದು ಕುಳಿತುಕೊಳ್ತೀವಿ. ನಾವು ತುಂಬಾ ಹೂವ ಮಾಡಿಸ್ತೇವೆ, ದೇವ್ರಿಗೆ ಮುಡಿಸ್ತಾರೆ. ನಮ್ಮ ಅರ್ಚಕರಾದ ಮುನಿಯಪ್ಪಣ್ಣವರು ಮುಡಿಸ್ತಾರೆ, ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಹಾಗೆ ನಾವು ನಮ್ಗೇನಾದ್ರೂ ಒಳ್ಳೆ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ದೇವ್ರ ಕಡೆಯಿಂದ ನಮ್ಗೆ ಬಲಭಾಗದಲ್ಲಿ ಹೂವು ಬಿದ್ರೆ ಅದು ನಿಜವಾಗ್ಲೂ ಕೆಲಸ ಆಗುತ್ತೆ. ಮತ್ತೆ ನಾವೇನಾದ್ರೂ ಅರ್ಕೆ ಮಾಡ್ಕೊಂಡ್ರೆ ಆ ಅರ್ಕೆನ ತಲುಪಿಸ್ತೀವಿ. ಮತ್ತೆ 16 ಜನರನ್ನ ನಮ್ಮ ರಿಲೇಷನ್ ಅಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಕರ್ಕೊಬಂದು ಇಲ್ಲಿ ಒಂದು ಅನ್ನದಾನ ಮಾಡ್ತೀವಿ, ದೇವರಿಗೆ ಮಾಡ್ತೀವಿ, ಅರ್ಕೆ ಒಪ್ಪಿಸ್ತೀವಿ. ಆ ಅರ್ಕೆ ನಿಜವಾಗ್ಲೂ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಹಾಗೆ ತಮಿಳ್ನಾಡಿಂದ ಬರ್ತಾರೆ ಇಲ್ಲಿಗೆ. ಏನಕ್ಕೆ ಅಂದ್ರೆ ಅವರದ್ದು ಆಗುಗಳಿಗೆ ಮತ್ತೆ ಒಂದು ಕಂಡಿರೋದ್ರಿಂದ ಈ ತಾಯಿಗೆ ಮೊರೆ ಹೋಗಿದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷದಿಂದ ಇಲ್ಲಿ ಒಕ್ಕಲ್ತನ ಅನ್ನೋರು ನಿಮ್ಮ ಅಭಿಪ್ರಾಯ ಎಷ್ಟು ಜನ ಇಲ್ಲಿದ್ದಾರೆ ನಿಮ್ಮ ಒಕ್ಕಲ್ತನ ಅಂದ್ರೆ? ನಮ್ಮಲ್ಲಿ ಈಗ ಒಂದು ನಮ್ಮದೇ ಆದಂತ ಒಂದು 10-15 ಊರಿದೆ.
ಆ ಊರಿನ ಜನ ಎಲ್ಲ ನಮ್ಮ ಮುಳಕಟ್ಟಮ್ಮನ ಒಕ್ಕಲೆ. ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡುವಾಗ ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರ್ತಾರೆ. ಬೇರೆ ಟೈಮ್ ನಲ್ಲಿ ಪೂಜೆ ಪುನಸ್ಕಾರ ಇದ್ದಾಗ ಬಂದು ಸೇರ್ತಾರೆ. ಮಾಡ್ತಾರೆ. ಓಕೆ ಓಕೆ. ಮತ್ತೆ ಅವ್ರ ಮಕ್ಕಳು ಮದುವೆ ಆಗ್ಲಿ, ಮದುವೆಗೆ ಅವ್ರ ಗಂಡ ಹೆಂಡತಿ ಬಂದು ಇಲ್ಲಿ ಅವ್ರಿಗೆ ಅಡಕೆ ಒಪ್ಪಿಸ್ಬಿಟ್ಟು ಹೋಗ್ತಾರೆ. ಮತ್ತೆ ಅವರ ಈಗ ನೆರವಿ ಊಟ ಅಂದ್ರೆ ಬೀಗರು ಊಟ ಮಾಡ್ತಾರಲ್ಲ, ಅವಾಗ ಬಂದು ಇಲ್ಲೇ ಮಾಡೋರು ಇದಾರೆ. ಅಂದ್ರೆ ನೀವ್ ಹೇಳೋದು ಅರ್ಚಕರು ಅವ್ರ ಹತ್ರ ಸಮ್ಮತಿ ತಗೊಂಡು ಇಲ್ಲೇನಾದ್ರೂ ವ್ಯವಸ್ಥೆ ಬೀಗರು ಊಟ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಜಾಗ ಕೊಡ್ತಾರೆ. ಒಂದು 500 ಜಗಕ್ಕೆ ಜಾಗ, 1000 ಜನ ಬೇಕಾದ್ರೆ ಮಾಡೋ ವಿಶಾಲವಾದ ಜಾಗ ಇರೋದ್ರಿಂದ ತಾವು 500 ಎಲ್ಲ 1000 ಜನ ಮಾಡಬಹುದು. ನೀರಿಗೂ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಇದು ಇದೆ, ಛತ್ರನೂ ಇದೆ. ಪ್ರತಿ ಜನಗಳು ವರ್ಷ ಪ್ರತಿ ಮಾಡ್ತಾನೆ ಇರ್ತಾರೆ. ಇಲ್ಲಿ ವರ್ಷದಲ್ಲಿ ಬರೇ ಜಾತ್ರೆ ಮತ್ತು ಪೂಜೆ ಪುನಸ್ಕಾರನು ನಡೆಯುತ್ತಾ ಅಥವಾ ಇಲ್ಲೇನಾದ್ರು ಮದುವೆ ಮುಂಚಿಗೆ ಅವಕಾಶ ಮಾಡ್ಕೊಡ್ತೀರಾ? ಮಾಡ್ತಾರೆ. ಅದು ಫಸ್ಟ್ ಬುಕ್ ಮಾಡ್ಕೊಬೇಕು ಅವ್ರಿಗೆ ಹೇಳಿ ಮಾಡಿದ್ರೆ ಮಾಡ್ತಾರೆ. ಅದು ಮಾಡ್ತಾರೆ. ಬಡವ್ರು ಬಗ್ರು ಬತ್ತು ಅಂತ ಹೇಳಿದ್ರೆ ಕಡಿಮೆ ದುಡ್ಡು ಇಸ್ಕೊಂಡು ಇಲ್ಲಿ ಏನೈತೆ ಖರ್ಚು ವೆಚ್ಚ ಎಲ್ಲ ಕಳ್ಕೊಂಡು ನಾವು ಮದುವೆದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇವತ್ತೇನಾದ್ರೂ ಬಸವರಾಜಣ್ಣವರು ಇಷ್ಟ ಹತ್ರಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ಇಷ್ಟ ಹೆಸರು ಮಾಡ್ಬೇಕು ಅಂದ್ರೆ ತಾಯಿ ಮುಳಕಟ್ಟಮ್ಮ ದೇವಿಯೇ ಕಾರಣ ಅಂತ ಹೇಳಿದರೆ, ಇವರು ಆ ಆಟೋ ಡ್ರೈವರ್ ಇಂದ ಮಂಜುಶ್ರೀ ಕಾರ್ ಓನರ್ ಆಗೋವರೆಗೂ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ಸಾಮಾನ್ಯ ಜನರು ಯಾಕೆ ಮೊರೆ ಹೋಗ್ಬಾರ್ದು? ಸಾಮಾನ್ಯ ಜನರು ತಾಯಿಗೆ ಯಾಕೆ ಬಂದು ನಾವು ಬೇಡ್ಕೊಬಾರ್ದು? ಅವಳ ಆಶೀರ್ವಾದ ಸದಾ ನಿಮ್ಮೇಲಿರ್ಲಿ. ಬಸವರಾಜಣ್ಣಂತವರು ಇವತ್ತು ರಜೆ ಇರೋದ್ರೆ ಯಾರು ಬಂದಿಲ್ಲ, 100 ಜನ ಒಳ್ಳೆ ತಿನ್ಕೊಂಡಿದ್ದಾರೆ. ಅವ್ರನ್ನ ನೀವು ನೋಡಿದ್ದೀರಿ. ಅವರು ಎಷ್ಟು ಕಷ್ಟ ಬಿದ್ದು ಇಷ್ಟು ಹತ್ರಕ್ಕೆ ಬಂದು ಇಷ್ಟು ಸಹಾಯ ಮಾಡಿದ್ದಾಳೆ ಅಂದಮೇಲೆ ನೀವು ಬರ್ಬೋದಲ್ಲ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಮುನಿಯಪ್ಪಣ್ಣ ಅರ್ಚಕರಿದ್ದಾರೆ, ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಒಳ್ಳೆ ಏನ್ ತೊಂದರೆ ಇದೆಯೋ, ಮನೆಯಲ್ಲಿ ಮದುವೆ ಆಗಿಲ್ವಾ ಅಥವಾ ಮನೆ ಕಟ್ಟಬೇಕಾ, ನಿಮ್ಮಲ್ಲಿ ಏನೋ ವೈಯಕ್ತಿಕ ವಿಚಾರಗಳು ಏನಾದ್ರು ಇದೆಯಾ, ಸಂಬಂಧದಲ್ಲಿ ಮದುವೆ ಕುಟುಂಬದಲ್ಲಿ ಏನಾದ್ರು ವೈಷಮ್ಯ ಇದೆಯಾ, ಶತ್ರು ದೋಷ ಇದೆಯಾ, ಯಾರಾದ್ರೂ ನಿಮ್ಮನ್ನ ಕಾಡ್ತಾ ಇದ್ದಾರ, ಇಂಥದಕ್ಕೆಲ್ಲ ತಾಯಿ ಬಿಡಕ್ ಹೋಗಲ್ಲ. ಬಹಳ ಬಹಳ ಕಷ್ಟದಿಂದ ಆ ತಾಯಿ ತವ ಬೇಡ್ಕೊಂಡ್ರೆ ಎಲ್ಲ ನೆರವೇರಿಸ್ತಾಳ್ರಿ. ದಯವಿಟ್ಟು ಬನ್ನಿ, ಒಂದ್ಸಲಿ ತಾಯಿನ ಪರೀಕ್ಷೆ ಮಾಡಿ. ನಾವು ಯಾವತ್ತೂ ನಂಬಿಕೆ ಕಳ್ಕೊಂಬಾರ್ದು. ಪ್ರತಿ ಒಂದು ಕಲ್ಲನ್ನು ದೇವರು ಅಂತ ನಂಬುವಂತ ನಮ್ಮ ಹಿಂದೂ ಧರ್ಮ ಇದು. ಬನ್ನಿ, ಒಂದ್ಸಲಿ ಬನ್ನಿ, ತಾಯಿ ಮೊರೆ ಹೋಗಿ, ನಿಮ್ ಕಷ್ಟ ಎಲ್ಲ 100% ಬಗೆಹರಿತದೆ. ನಮಸ್ಕಾರ.